ಹಾಯ್ ಹಲೋ ನಮಸ್ಕಾರ ಗುರು. ನೀವು ನೋಡ್ತಾ ಇದ್ದೀರಾ ವಿಷನ್ ಕನ್ನಡ. ನಾನು ನಿಮ್ಮ ವಿಷನ್ ಕನ್ನಡಿಗ. ಗುರು, ನಾನು ಟೊಮೊಟೊ ಫಾರ್ಮಿಂಗ್ ವಿಡಿಯೋ ಸೀರೀಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಸೀರೀಸ್ನಲ್ಲಿ ಇದು 2ನೇ ವಿಡಿಯೋ, ಪಾರ್ಟ್ 2. ಈ ಪಾರ್ಟ್ 2 ವಿಡಿಯೋದಲ್ಲಿ ನಾನು ನೆಕ್ಸ್ಟು 12ರಿಂದ 13 ದಿನದಲ್ಲಿ ಯಾವ ಸ್ಪ್ರೇ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಆಕ್ಸಾಲಿಸ್ ಅಂತ ಸ್ವಾಲ್ ಕಂಪ್ನಿದು ಫಿಪ್ರೋನಿಲ್ 15%, ಫ್ಲೋನಿಕಮೈಡು 15%, WDG ಫಾರ್ಮ್ ಆಗಿರ್ತೈತೆ. ಇದು ಇನ್ಸೆಕ್ಟಿಸೈಡು. ಇದನ್ನು ಸ್ಪ್ರೇ ಮಾಡಿದ್ದೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ನಾಗ ಚಿಲೆಮಿಕ್ಸ್ ಅಂತ 20 ಗ್ರಾಮ್ ಪರ್ ಕ್ಯಾನು. 20 ಗ್ರಾಮ್ ಅಂದರೆ 1 ಲೀಟ್ರಿಗೆ 2 ಗ್ರಾಮ್ ಹಂಗೆ ಹಾಕ್ಕೊಂಡಿದ್ದೀನಿ. 2 ಗ್ರಾಮು ಅಂದರೆ ಈ ಮಾರಿಗೋಲ್ಡ್ ಹೂ ಗಿಡಕ್ಕೆ 2 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಈ ಟೊಮೊಟೊ ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳಿರೋದ್ರಿಂದ 1 ಗ್ರಾಮ್ 1 ಲೀಟ್ರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಹೇಳಿದ್ನಲ್ಲ ಇನ್ಸೆಕ್ಟಿಸೈಡು ಆಕ್ಸಾಲಿಸ್ ಅಂತ, ಇದನ್ನು 1 ಲೀಟ್ರಿಗೆ 0.8 ಗ್ರಾಮ್ ಅಂದರೆ 20 ಲೀಟ್ರ್ ಕ್ಯಾನ್ಕ 16 ಗ್ರಾಮ್ ಹಾಕಿದ್ದೀನಿ. ಸೊ ನಾನು ಯಾವುದೇ ಒಂದು ಸ್ಪ್ರೇ ಮಾಡಿದ್ರು ಅಷ್ಟೇ, ಇನ್ಸೆಕ್ಟಿಸೈಡ್ಸು ಯಾವುದೇ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಸ್ಪ್ರೇ ಮಾಡಿದ್ರು ಅಷ್ಟೇ, ಅದಾದಮೇಲೆ ಏನಾದರೂ ಡ್ರೆಂಚಿಂಗ್ ಆಗಲಿ, ಗಿಡಗಳಿಗೆ ನೀರು ಬಿಡೋದಾಗಲಿ, ಫರ್ಟಿಲೈಸರ್ಸ್ ಬಿಡೋದಾಗಲಿ ಎಲ್ಲ 8 ಗಂಟೆ ಮೇಲೇ ಆಲ್ಮೋಸ್ಟು ನಾನು ನಮ್ಮ ತಂದೆಯವರು ಎಲ್ಲ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಹತ್ರ 12:30 1 ಗಂಟೆ ಆಗ್ತೈತೆ. ಅಂದರೆ ಕರೆಂಟ್ ಬರೋದು 11 ಗಂಟೆಗೆ, 11 ಗಂಟೆಯಿಂದ 11 12:30ವರೆಗೂ ನೀರು ಬಿಡ್ತೀವಿ. ಸ್ಪ್ರೇ ಮಾಡಬೇಕು ಅಂದರೆ 8 ಗಂಟೆ ಇಲ್ಲ 9 ಗಂಟೆ, ಅದು ಇಲ್ಲ ಅಂದರೆ ನೀರು ಯಾವಾಗ ಬಿಡ್ತೀನೋ ಅವಾಗೆ ಸ್ಪ್ರೇನೂ ಮಾಡ್ತೀನಿ. ಇದಾದ ನಂತರ ಎಲ್ಲರೂ ಅಷ್ಟೇ, ಇನ್ಸೆಕ್ಟ್ಸು ಥಂಡಿ ಹೊತ್ತಲ್ಲೇ ಮೇಲಕ್ಕೆ ಬಂದಿರೋದು. ಪ್ರತಿಯೊಬ್ಬರು ದಯವಿಟ್ಟು ನಾನು ಸಾರಿ ಹೇಳ್ತಾ ಇದ್ದೀನಿ, ನಿಮ್ಗೆ ರಿಸಲ್ಟ್ ಬೇಕಾ, ನೀವು ಮಾಡಿರೋ ಪ್ರತಿಯೊಂದು ಸ್ಪ್ರೇನೂ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂದರೆ ಸಾಯಂಕಾಲ ಫುಲ್ಲು ಥಂಡಿ ಹೊತ್ತು ಬಿದ್ದ ಮೇಲೆ ಸ್ಪ್ರೇ ಮಾಡಿರಿ. ಇದಾದಮೇಲೆ ನೆಕ್ಸ್ಟ್ ಫರ್ಟಿಲೈಸರ್ಸ್ ಏನೇನು ಬಿಟ್ಟಿದ್ದೀನಿ ಅಂತ ನೋಡೋದಾದರೆ, ಸೊ ನೀವು ಇಲ್ಲಿ ನೋಡ್ಬೋದು ಇಫ್ಕೋ ಕಂಪ್ನಿದು ಸಾಗರಿಕಾ ಅಂತ ನ್ಯಾಚುರಲ್ ಸೀವೀಡ್ ಎಕ್ಸ್ಟ್ರಾಕ್ಟು. ಈ ಸೀವೀಡ್ ಎಕ್ಸ್ಟ್ರಾಕ್ಟಲ್ಲಿ ಏನೇನು ಇರ್ತೈತೆ ಅಂದರೆ ಮಾಮೂಲಿ ಅಮೈನೋ ಆ್ಯಸಿಡ್ಸು ಈ ಥರದ್ದೆಲ್ಲ ಇರ್ತವೆ. ಇದು ಯಾವ ರೀತಿ ಮಾಡಿರ್ತಾರೆ ಅಂದರೆ, ಸಮುದ್ರದಲ್ಲಿ ಬ್ರೌನ್ ಆಲ್ಗೆ, ಗ್ರೀನ್ ಆಲ್ಗೆ ಇಂಥವು ಇರ್ತಾವಲ್ಲ, ಇಂಥವಿಂದ ಮಾಡೋದು. ಈ ಥರದ್ದು ಸಮುದ್ರದಲ್ಲಿರೋ ಆಲ್ಗೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅದರಿಂದ ಒಂದು ಒಳ್ಳೆಯ ಒಂದು ಕಂಟೆಂಟು ಫರ್ಟಿಲೈಸರ್ಸ್ ಫಾರ್ಮಲ್ಲಿರೋದು ಕಂಟೆಂಟ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದರಿಂದ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಮಾಡೋದು. ಇದರಿಂದ ಯಾವುದೇ ಒಂದು ಟೊಮೊಟೊ ಬೆಳೆಯಲ್ಲಾಗಿರ್ಬೋದು, ಪ್ರತಿಯೊಂದು ತರಕಾರಿ ಬೆಳೆ ಆಗಲಿ, ಹೂವಿನ ಬೇಸಾಯ ಆಗಲಿ, ಪ್ರತಿಯೊಂದರಲ್ಲೂ ಹೊಸ ಬೇರು ಬಿಡೋದಕ್ಕೆ ಜಾಸ್ತಿ ಹೆಲ್ಪ್ ಆಗ್ತೈತೆ. ಅದಾದಮೇಲೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ತೈತೆ. ಬೇಕಾಗಿರೋ ಮೈಕ್ರೋನ್ಯೂಟ್ರಿಯೆಂಟ್ಸು ನಿಧಾನವಾಗಾದರೂ ಸರಿ ಗೊಬ್ಬರ ಇವೆಲ್ಲ ಚೆನ್ನಾಗಿ ಎತ್ಕೊಡ್ತೈತೆ ಗಿಡಕ್ಕೆ. ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಇರೋದ್ರಿಂದ, ಒಳ್ಳೆ ಪರಿಣಾಮಗಳಿರೋದ್ರಿಂದ ಈ ಸೀವೀಡ್ ಎಕ್ಸ್ಟ್ರಾಕ್ಟ್ನ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ನಾನು ಆಲ್ರೆಡಿ ಇವಾಗ 12ನೇ ದಿನಕ್ಕೆ ಇದನ್ನು ಬಿಟ್ಟಿದ್ದೀನಿ, ಸೀವೀಡ್ ಎಕ್ಸ್ಟ್ರಾಕ್ಟು. ಇದ್ರ ಜೊತೆ 1261 ಬ್ರಾಂಚಸ್ ಹೊಡೆಯೋದಕ್ಕೋಸ್ಕರ 1261 ಇದು ಸೇರಿ ಬಿಟ್ಟಿದ್ದೀನಿ. ಇದಾದ ನಂತರ ನೆಕ್ಸ್ಟ್ ಏನಾದರೂ ಫರ್ಟಿಲೈಸರ್ಸ್ ಬಿಟ್ರು ಅಥವಾ ನಾನು ನೆಕ್ಸ್ಟ್ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದಾದ ನಂತರ ಮಾಮೂಲಿ ಮಾರಿಗೋಲ್ಡ್ ವೆರೈಟಿ ಹೂವಿನ ಬೆಳೆಗೆ ಬರೋದಾದರೆ, ಇದಕ್ಕೂ ಟೊಮೊಟೊಗೆ ಸ್ಪ್ರೇ ಮಾಡಿದ್ದೀನಲ್ಲ ಆಕ್ಸಾಲಿಸ್ಸು, ಅದಾದಮೇಲೆ ಚಿಲೆಮಿಕ್ಸು ಮೈಕ್ರೋನ್ಯೂಟ್ರಿಯೆಂಟ್ಸು, ಅದೇ ಮಿಕ್ಕಿದ್ದನ್ನೇ ಇದಕ್ಕೂ ಸ್ಪ್ರೇ ಮಾಡಿದ್ದೀನಿ. ಯಾವುದೇ ಒಂದಾಗಲಿ ಬೆಳೆ ಇಟ್ಟಿದ್ದಾಗ ಅದಕ್ಕೆ ಪ್ರತಿಯೊಂದಕ್ಕೂ ವರ್ಕೌಟ್ ಆಗ್ತೈತೆ. ಇದಕ್ಕೂ ಸ್ಪ್ರೇ ಮಾಡ್ಬೋದು. ಏನಂದರೆ ಹೂವು ಬಂದ ಮೇಲೆ ಇದಕ್ಕೆ ಸಪ್ರೇಟಾಗಿ ಸ್ಪ್ರೇ ಮಾಡಬೇಕಾಗ್ತೈತೆ. ಪೌಡ್ರುಗಳು ಈ ಥರದ್ದು ಜಾಸ್ತಿ ಹೊಡಿಬಾರ್ದು. ಹೂವು ಬಂದ ಮೇಲೆ ತಿರ್ಗಾ ಹೆವಿ ಕಾನ್ಸಂಟ್ರೇಷನ್ ಇರೋ ಅಂಥದ್ದನ್ನು ಹೂವು ಮೇಲೆ ಬೀಳಬಾರ್ದು. ಹೂವು ಮೇಲೆ ಯಾವಾಗ ಬೀಳ್ತೈತೋ ಆವಾಗ ಜಾಸ್ತಿ ಮಚ್ಚೆ ಬರ್ತೈತೆ. ಆದ್ದರಿಂದ ನಮ್ಮ ದಿನ ಹೂವು ಬರದೇ ಇರೋ ಕಾರಣ ಯಾವುದು ಇನ್ಸೆಕ್ಟಿಸೈಡ್ ಹೊಡೆದ್ರೂ ನಡೀತೈತೆ. ಸೊ ಅದರಿಂದ ಟೊಮೊಟೊಕ್ಕೆ ಯಾವುದೇ ತಂದಿದ್ದೀನೋ ನಾನು ಅದೇ ಮಿಕ್ಕಿತ್ತು, ಸೊ ಅದನ್ನೇ ಇದಕ್ಕೂ ಹೊಡೆದಿದ್ದೀನಿ. ಸೊ ಎರಡೂ ಮೇಂಟೈನ್ ಆಗ್ತಾ ಇದ್ದಾವೆ. ಇನ್ನು ಈ ಮಾರಿಗೋಲ್ಡ್ ವೆರೈಟಿ ಹೂ ಗಿಡಕ್ಕೆ ಬೇಸಾಯ ಏನು ಬಿಟ್ಟಿದ್ದೀನಿ ಫರ್ಟಿಲೈಸರ್ಸ್ ಅಂದರೆ, ನಾರ್ಮಲ್ಲು ಮೊನ್ನೆ ಒಂದು ಸಲ 24 ಬಿಟ್ಟಿದ್ದೀನಿ. ಇವತ್ತೂ ಅದೇ ಬಿಟ್ಟಿದ್ದೀನಿ. ನೆನ್ನೆ ರಾತ್ರಿ ಅದೇ ಬಿಟ್ಟಿದ್ದೀನಿ. 24 50 kg ಮಾಮೂಲಿ ಫರ್ಟಿಲೈಸರ್ಸು DAP ಯೂರಿಯಾ ಈ ಥರದ ಮೂಟೆಗಳಿಗೆ ಬರ್ತೈತಲ್ಲ, ಹಂಗೆ ತಗೊಂಡು ಅದನ್ನೊಂದು 4ರಿಂದ 5 ಅವರ್ ನೆನೆಸಿ ಡ್ರಮ್ಮಲ್ಲಿ ಅದನ್ನು ಫಿಲ್ಟ್ರ್ ಮಾಡಿ ಬಿಟ್ಟಿದ್ದೀನಿ. ಒಳ್ಳೆ ರಿಸಲ್ಟ್ ಐತೆ. ಅಂದರೆ ಕಡಿಮೆ ಕಾಸ್ಟಾಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತೈತೆ. ಬಟ್ ಓವರ್ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದೇ ರೀತಿ
ಫಿಲ್ಟ್ರ್ ಮಾಡ್ದಿರ ಮಾತ್ರ ಯಾರೇ ಆಗಲಿ ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಾನು ಅನುಭವಿಸಿದ್ದೀನಿ. ಒಂದು ಸಲ DAPನ ನಾನು ಫಿಲ್ಟ್ರ್ ಮಾಡದೆ ಬಿಟ್ಟಿದ್ದಕ್ಕೆ ಪೈಪ್ಗಳೆಲ್ಲ ಬ್ಲಾಕ್ ಆಗೋಗಿದ್ವು. ಆ ಕಾರಣದಿಂದ ಪ್ರತಿಯೊಬ್ಬರು ಯಾವುದೇ ಒಂದು ಮೂಟೆಯಿಂದ ಆಗಲಿ ಯಾವುದೇ ಒಂದು 50 kg ಮೂಟೆ ತಂದು ಬಿಡೋ ಥರ ರಿಸಲ್ಟ್ಸ್ ಚೆನ್ನಾಗಿರ್ತವೆ. ಬಟ್ ಬ್ಲಾಕ್ ಆಗೋದ್ರಿಂದ ಕ್ಲೀನಾಗಿ ಫಿಲ್ಟ್ರ್ ಮಾಡಿಬಿಟ್ರೆ ಅದಕ್ಕಿಂತ ಒಳ್ಳೆ ಅತ್ಯುತ್ತಮ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಫಿಲ್ಟ್ರ್ಗಳಾಕ್ಕೊಂಡಿರ್ರಿ. ಯಾವ ಥರ ಫಿಲ್ಟರ್ ಆದರೂ ಪರವಾಗಿಲ್ಲ. ಸ್ಯಾಂಡ್ ಫಿಲ್ಟರ್ ಇದ್ದರೆ ಸ್ಯಾಂಡ್ ಫಿಲ್ಟರು ದಿ ಬೆಸ್ಟ್ ಅದು ಇಲ್ಲ ಅಂದರೆ ನೆಕ್ಸ್ಟ್ ನಾನು ಪ್ರಿಫರ್ ಮಾಡೋದಂದರೆ ಡಿಸ್ಕ್ ಫಿಲ್ಟರ್ ಹಾಕ್ಕೊಳ್ರಿ. ಅದಿಲ್ಲ ಅಂದರೆ ಸ್ಕ್ರೀನ್ ಫಿಲ್ಟರ್ ಅಷ್ಟೊಂದೇನು ಕೆಲಸ ಮಾಡಲ್ಲ. ಅಕಸ್ಮಾತ್ ಓವರ್ ಪ್ರೆಷರಿಗೆ ಜಾಸ್ತಿ ಏನಾದರೂ ಹೋಗಿ ಬ್ಲಾಕ್ ಆಗೈತಂದರೆ ತೂತುಗಳು ದಪ್ಪ ಆಗೋತಾವ ಮೆಶ್ ಎಲ್ಲ. ಅದರಿಂದ ಇಲ್ಲ ಡಿಸ್ಕ್ ಫಿಲ್ಟರ್ ಆದರೂ ಯೂಸ್ ಮಾಡಿರಿ, ಇಲ್ಲ ಸ್ಯಾಂಡ್ ಫಿಲ್ಟರ್ ಆದರೂ ಯೂಸ್ ಮಾಡಿರಿ, ಎರಡೂ ಪರವಾಗಿಲ್ಲ. ಸ್ಯಾಂಡ್ ಫಿಲ್ಟರ್ ಏನಂದರೆ ರೇಟ್ ಜಾಸ್ತಿ, 30,000 ರಿಂದ 40,000 ಖರ್ಚಾಗ್ತೈತೆ. ಡಿಸ್ಕ್ ಫಿಲ್ಟರ್ ಆದರೆ ಒಂದು 7,000 ರಿಂದ 8,000 ಎಲ್ಲ ಪೂರ್ತಿ ಸೆಟ್ಟೇ ಬಂದುಬಿಡ್ತೈತೆ. ಆದ್ದರಿಂದ ನೀವು ಯಾವುದೇ ಒಂದು ಬೇಸಾಯಗಳು ಬಿಡಬೇಕು ಅಥವಾ ಜೀವಾಮೃತ ಈ ಥರದ್ದೆಲ್ಲ ಬಿಡಬೇಕು ಅಂದರೆ ಪಕ್ಕಾ ಫಿಲ್ಟರ್ಗಳು ಕರೆಕ್ಟಾಗಿ ಹಾಕಿರ್ರಿ. ಮಾಡೋ ಹೊತ್ನಾಗೇ ಫಿಲ್ಟರ್ಗಳು ಕಂಪಲ್ಸರಿ ಯೂಸ್ ಮಾಡಿರಿ. ನನಗೆ ಯಾರು ಹೇಳೋರು ಇರಲಿಲ್ಲ. ಸೊ ಅದು ಈ ಥರ ಫಿಲ್ಟ್ರ್ ಹಾಕಬೇಕು ಅಂತ ನಾನು ಹಾಕಿಲ್ಲ. ಸೊ ನಾನು ಹೊಸದು ಯಾವುದಾದ್ರೂ ಒಂದು ತಗೊಂಡು ಬಂದು ರೆಡಿ ಮಾಡಿ ಹಾಕಬೇಕು. ಹಾಕಿದಾಗ ನಾನೇ ವಿಡಿಯೋ ಮಾಡಾಕ್ತೀನಿ. ಹಾಗೆ ಜೀವಾಮೃತ ಇವೆಲ್ಲ ರೆಡಿ ಮಾಡಿ ಬಿಡ್ತೀನಿ. ರೆಡಿ ಮಾಡೋ ಹೊತ್ನಾಗೂ ಯಾವ ಥರ ರೆಡಿ ಮಾಡಬೇಕು, ಎಷ್ಟು ದಿನಕ್ಕೆ ಬಿಟ್ಟರೆ ಒಳ್ಳೆಯದು, ಯಾವ ಥರ ಕೆಲಸ ಮಾಡ್ತೈತೆ ಆ ಥರದ್ದೆಲ್ಲ ಈ ಇನ್ಫಾರ್ಮೇಷನ್ ಎಲ್ಲದನ್ನು ನಿಮಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟು ಕಡ್ಡಿಗಳೆಲ್ಲ ಉಣ್ತಾ ಇದ್ದೀವಿ ನಾವು. ರೇಷ್ಮೆ ಹುಳ ಬಂದಿರೋದ್ರಿಂದ ಮೊನ್ನೆ ಬಂದಿರೋದ್ರಿಂದ ರೇಷ್ಮೆ ಮೊಟ್ಟೆ ಬಂದೈತೆ. ಒಂದು 75 ಮೊಟ್ಟೆ ಮೇಯಿಸ್ತಾ ಇದ್ದೀವಿ. ಆ ರೇಷ್ಮೆ ಹುಳು ಬಂದಿರೋದ್ರಿಂದ ನೆಕ್ಸ್ಟು ಕೆಲಸಗಳು ಜಾಸ್ತಿ ಇರ್ತವೆ, ಬ್ಯುಸಿ ಆಗಿರ್ತೈತೆ. ಅದಕ್ಕೋಸ್ಕರ ಇವಾಗೇನೆ ಇನ್ನೂ 10 ದಿನ ಆದಮೇಲೆ ಉಣ್ಬೋದು ಕಡ್ಡಿಗಳು, ಟೊಮೊಟೊ ಕಡ್ಡಿಗಳು. ಆದ್ರೂ ಇರಲಿ, ಆವಾಗ ಕೆಲಸ ಜಾಸ್ತಿ ಇರೋದ್ರಿಂದ ಅವಾಗ ಉಣ್ಣೋಕ್ಕಾಗಲ್ಲ. ಟೈಮ್ಗೆ ಸರಿಗ ಉಣ್ದೇ ಇದ್ದರೆ ಎಲ್ಲ ಗಿಡಗಳೆಲ್ಲ ಮುರಿದೋಗಿ ಇಲ್ಲಾಂದರೆ ಕೆಳಗಡೆ ಬಿದ್ದು ಎಲ್ಲ ಅಧ್ವಾನ ಆಗ್ತವೆ. ಎಲ್ಲರೂ ಅಷ್ಟೇ ಇನ್ನೂ ಒಂದು 5-10 ದಿನ ಮುಂಚೆ ಆಗಲಿ ಏನಕ್ಕೆ ಆಗಲಿ ಯಾವುದೇ ಒಂದು ಕಡ್ಡಿ ಉಣೋ ಅಂತ ಒಂದು ಯಾವುದೇ ಒಂದು ಬೆಳೆ ಆಗಲಿ ಇನ್ನೂ ಒಂದು 5-10 ದಿನಕ್ಕೆ ಮುಂಚೆನೇ ಉಣಿರಬೇಕು. ಯಾಕೆ ಅಂದರೆ ಅವೇನಾದರೂ ಬಿದ್ದೋಗಿದ್ದಾದಮೇಲೆ ಅಕಸ್ಮಾತ್ ಮುರಿದೋದ್ರೆ ಈ ಥರ ಎಲ್ಲ ಆದಮೇಲೆ ನಾವು ಕಡ್ಡಿ ಉಣಿ ಅದನ್ನು ಎತ್ತಿ ಕಟ್ಟೋಕ್ಕೋದ್ರೆ ಅದರಲ್ಲಿ ಅಷ್ಟೊಂದು ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ಇಳುವರಿ ತೆಗಿಯೋಕ್ಕಾಗಲ್ಲ. ಮಾಮೂಲಿ ಬೆಳೀತಾನೆ ಅದ್ರ ಮೇಲೆ ಕರೆಕ್ಟಾಗಿ ನಾವು ಕಟ್ಟಿದ್ರೆ ಅದ್ರ ಮೇಲೆ ಕರೆಕ್ಟಾಗಿ ಸೆಟ್ ಆಗ್ತೈತೆ. ಕರೆಕ್ಟಾಗಿ ಅಲ್ಲಿಂದನೇ ಒಳ್ಳೆ ಇಳುವರಿನೂ ಪಡಿಬೋದು. ಆದ್ದರಿಂದ ಪ್ರತಿಯೊಬ್ಬರು ಅಷ್ಟೇ ಸ್ವಲ್ಪ ಬೇಗ ಕಡ್ಡಿ ಉಣ್ಬೇಕು. ಮಾರಿಗೋಲ್ಡ್ಗೂ ಅಷ್ಟೇ ಕಟ್ ಮಾಡಿ ಒಂದು 3 ಅಡಿ 3.5 ಅಡಿ ಅಷ್ಟುದ್ದ ಕಡ್ಡಿ ರೆಡಿ ಮಾಡಿ ಒಂದು 10 ಅಡಿ ಇಲ್ಲ 15 ಅಡಿಗೆ ಒಂದೊಂದು ಕಡ್ಡಿ ಆಗಲಿ ಕ್ಲೀನಾಗಿ ಕಟ್ಟಬೇಕು. ಅದರಿಂದ ಕರೆಕ್ಟಾಗಿ ಬೀಳಲ್ಲ, ಯಾವುದೇ ಒಂದು ಗಿಡ ಮುರಿದೋಗಲ್ಲ. ಎಕ್ಸ್ಪೆಷಲಿ ಮಾರಿಗೋಲ್ಡ್ ಏನು ಅಂದರೆ ಪೆಡಸ್ ಜಾಸ್ತಿ. ಸುಮ್ಮನೆ ಏನಾದರೂ ಜೋರು ಗಾಳಿ ಬಂದೈತಂದರೆ ಮುರಿದೋಗೈತಂದರೆ ತಿರ್ಗಿ ಅದ್ರೊಳಗೆ ಏನು ಒಂದು ಚಿಗುರು ಕೂಡ ಬರಲ್ಲ. ಈ ಯಾವುದು ಸೆಂಟಿಯಲ್ಲೋ ಆದ್ರೂ ಬೇರುಗಳೆಲ್ಲಾದರೂ ಬರ್ತೈತೆ, ಇಲ್ಲ ಕೊನೆ ಒಂದೇ ಒಂಚೂರು ಇದ್ರೂ ಅದರಲ್ಲಿ ಕಣ್ಣು ನೋಡೋದು ಬಂದುಬಿಡ್ತೈತೆ ಸೆಂಟಿಯಲ್ಲೋ ಆದರೆ. ಅದೇ ಮಾರಿಗೋಲ್ಡ್ ಆದರೆ ವೇಸ್ಟ್, ಅಲ್ಲಿ ಮುರಿದೋಗೈತಂದರೆ ಅದು ತಿರ್ಗಿ ಬರಲ್ಲ. ಇನ್ನೇನು ಟೊಮೊಟೊ ಒಂದು 6-7 ಎಲೆಗಳು ದೊಡ್ಡ ಮಾಮೂಲಿ ಒಂದು ರೆಂಬೆಗಳ ಟೈಪ್ ಇರ್ತಾವಲ್ಲ, ಅವು ಒಂದು 6-7 ಎಲೆಗಳು ಹಾಕಿದ್ದಾವೆ. ಅವಿನ್ನೇನು ಬ್ರ್ಯಾಂಚಸ್ ಹೊಡಿಬೇಕು, ಅದಕ್ಕೋಸ್ಕರನೇ 1261 ಬಿಟ್ಟಿರೋದು. ಇದಾದಮೇಲೆ ನೆಕ್ಸ್ಟು 13-40-13 ಬಿಡಬೇಕು ಅಂತಿದ್ದೀನಿ. ಅದೂ ಒಳ್ಳೆ ತಾಕತ್ತು ಕೊಡ್ತೈತೆ ಗಿಡಕ್ಕೆ. ಆ್ಯಕ್ಚುಲಿ ನಮ್ಮ ರೈತರೇ ನಮ್ಮ ಹತ್ರವಾದವರು ಇವಾಗ್ಲೂ ಬುಡಕ್ಕೆ ಬೇಸಾಯನ ಇನ್ನೂ ಒಂದು ತಿಂಗಳು, ಆಲ್ಮೋಸ್ಟ್ 1 ತಿಂಗಳವರೆಗೂ ಡ್ರೆಂಚಿಂಗ್ ಮಾಡಿರಿ ಅಂತ ಹೇಳಿದ್ರು. ಬಟ್ ಅದು ಆಗ್ತಾಯಿಲ್ಲ ಕೆಲಸಗಳ ಮಧ್ಯೆ. ಅದರಿಂದ ಡೈರೆಕ್ಟ್ ಡ್ರಿಪ್ಪಲ್ಲೇ ಬಿಟ್ಟಿದ್ದೀನಿ ನಾನು. ಅದಲ್ಲದೆ ನೆಕ್ಸ್ಟ್ ನಾಳೆ ಇನ್ನೊಂದು ವಿಡಿಯೋ ಬರ್ತೈತೆ, ಮಾಮೂಲಿ ಒಂಥರ ರೈತರಿಗೆ ಟೆಕ್ನಿಕಲ್ ವಿಡಿಯೋ. ಯಾವ ಥರ ಅಂದರೆ ನಾವು ಯಾವ ಥರ ಫರ್ಟಿಲೈಸರ್ಸ್ ಓಡಿಸ್ಬೇಕು, ಯಾವ ಥರ ಎಲ್ಲ ನಾವು ಸೆಟಪ್ ಮಾಡ್ಕೊಂಡ್ರೆ ಬೆಸ್ಟು. ಪೈಪ್ಲೈನ್ಸು ಅಕಸ್ಮಾತ್ ಕೃಷಿ ಹೊಂಡ ಎಲ್ಲ ಏನಾದರೂ ಇದ್ದರೆ ಯಾವ ಥರ ನಾವು ಪೈಪ್ಲೈನ್ಸು ಪ್ರಿಕಾಷನರಿಯಾಗಿ ಪೈಪ್ಲೈನ್ಸು ಗೆಟ್ ವಾಲ್ಸ್ ಎಲ್ಲ ಹಾಕ್ಕೊಂಡಿರಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ಥರ ಇನ್ನೂ ಹಲವಾರು ತರಕಾರಿ ಬೆಳೆಗಳಾಗಲಿ, ಬೇರೆ ಒಂದು ಇನ್ಫಾರ್ಮೇಟಿವ್ ಆಗಲಿ, ಮಾಮೂಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಆಗಲಿ, ಅಥವಾ ರೈತರು ಒಂದು ಎಕ್ಸ್ಪೀರಿಯನ್ಸು ಇವಾಗ ನಾನು ಮಾಡಿದ್ದೀನಿ ಅಂದರೆ ನಾನು ಎಲ್ಲ
ಇರೋ ತರಕಾರಿ ಬೆಳೆಗಳನ್ನೆಲ್ಲ ಮಾಡೋದಕ್ಕಾಗಲ್ಲ. ಇನ್ನು ಹಲವಾರು ರೈತರು ಬೇರೆ ಥರದ್ದು ಬೆಳೆಗಳು ಮಾಡಿರ್ತಾರೆ, ಅವ್ರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಏನೇ ಆದ್ರೂ ಅವ್ರು ಅದರಲ್ಲಿ ವ್ಯವಸಾಯ ಮಾಡಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಸೊ ಅಂಥವರಿಂದ ಎಲ್ಲ ಒಂದು ಎಕ್ಸ್ಪೀರಿಯನ್ಸು, ಅಂಥವ್ರ ತೋಟಗಳ ಹತ್ತಕ್ಕೆ ಹೋಗ್ಬಿಟ್ಟು ಒಂದು ವೀಡಿಯೋಸ್ ಮಾಡಿ ಹಾಕೋದು, ಈ ಥರದ್ದು ವೀಡಿಯೋಸು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡ್ತೀನಿ. ಸೊ ಅದೆಲ್ಲ ಮಾಡಬೇಕು ಅಂದರೆ ನೀವು ಸಪೋರ್ಟ್ ಮಾಡಬೇಕು. ಆದ್ದರಿಂದ ಈ ವಿಡಿಯೋನ ನೀವು ದಯವಿಟ್ಟು ಲೈಕ್ ಮಾಡಿ, ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಮಾಡೋ ಒಂದೊಂದು ಲೈಕಿಂದನೂ ನನಗೆ ಮೋಟಿವೇಶನ್ ಸಿಗುತ್ತೆ.